ತುಂಬ ಚೆನ್ನಾಗಿತ್ತು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ರಿಲೇಟಿವ್ಸ್ ಎಲ್ಲ ಮನೆಗೆ ಬರ್ತಿದ್ದಾರೆ. ಸೊ ಅವ್ರಿಗೆ ಬಿರಿಯಾನಿ ಪ್ರಿಪೇರ್ ಮಾಡೋಣ ಅಂತ. ಏನು ಬಿರಿಯಾನಿ? ಹೈದರಾಬಾದ್ ದಮ್ ಬಿರಿಯಾನಿ ಪ್ರಿಪೇರ್ ಮಾಡ್ತಿದ್ದೀನಿ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ನಾನು 2 kg ಚಿಕನ್ ತಗೊಂಡಿದ್ದೀನಿ ವಿತ್ ಸ್ಕಿನ್ನು. ಫಸ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅದಾದಮೇಲೆ 4 ಸ್ಪೂನ್ ಖಾರದ ಪುಡಿ, ಆಮೇಲೆ ಆಚೆ ಚಿಕನ್ ಮಸಾಲ 1 ಸ್ಪೂನು ಟೇಸ್ಟ್ಗೆ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊತಿದ್ದೀನಿ. ಆಮೇಲೆ 1.5 ಸ್ಪೂನ್ ಗರಂ ಮಸಾಲ, 4 ಸ್ಪೂನ್ ಮೊಸರು, 1 ನಿಂಬೆಹಣ್ಣು ಸ್ಕ್ವೀಸ್ ಮಾಡ್ಕೊಳ್ಳೋಣ, 1 ಫುಲ್ ಮಾಡ್ಕೋಬೇಕು. ಅದಾದಮೇಲೆ 1.5 ಸ್ಪೂನ್ ಕಸ್ತೂರಿ ಮೇಥಿ ಹಾಕ್ಕೋಬೇಕು. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇದು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಆಮೇಲೆ 5 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಬೇಕು. ಲಾಸ್ಟಲ್ಲಿ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡಿ. ಇವಾಗ ಇದನ್ನು 1 hour ಮ್ಯಾರಿನೇಟ್ ಮಾಡ್ಕೋಬೇಕು. ಇದು ಮ್ಯಾರಿನೇಟ್ ಆಗೋಷ್ಟರಲ್ಲಿ ಬೇರೆ ಕೆಲಸ ಮಾಡ್ಕೊಳ್ಳೋಣ. ಆನಿಯನ್ ಕಟ್ ಮಾಡ್ಕೊಳ್ಳೋಣ. ನಾನು 7 ತಗೊಂಡಿದ್ದೀನಿ. ಈರುಳ್ಳಿನ ಈ ಥರ ಸಣ್ಣ ಕಟ್ ಮಾಡ್ಕೊಬೇಕು. ಈರುಳ್ಳಿ ಕಟ್ ಮಾಡಾದ್ಮೇಲೆ 6 ಟೊಮೆಟೊ ತಗೊಳ್ಳೋಣ. ಅದು ಯಾವ ಥರ ಕಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ನೋಡಿ, ಈ ಥರ ಕಟ್ ಮಾಡ್ಕೋಬೇಕು. ಸ್ಲೈಸ್ ಆಗಿ ಸಣ್ಣ ಕಟ್ ಮಾಡಬೇಕು. ಟೊಮೆಟೊನು ಕಟ್ ಮಾಡಿದಾಯಿತು. ಇವಾಗ ಅಕ್ಕಿ ನೆನೆಸಾಕೋಣ. ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ತಗೊಂಡಿದ್ದೀನಿ 2.5 kg. 1 ಪ್ಯಾಕೆಟು 1 kg ತಗೊಳುತ್ತೆ. ಸೊ ಅದಕ್ಕೆ 2.5 kg ತಗೊಂಡಿದ್ದೀವಿ. ಅಕ್ಕಿ ನೆನೆಸಾಕಿದಾಯಿತು. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಇವಾಗ 1/2 kg ಆಯಿಲ್ ಹಾಕ್ಕೊಳ್ಳೋಣ.
ಆಯಿಲ್ ಕಾದ್ಮೇಲೆ ಮರಾಠಿ ಮೊಗ್ಗು ಹಾಕ್ಕೊಳ್ಳೋಣ. ನಾನು ಹನ್ನೊಂದು ಹಾಕ್ಕೊತಿದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಅದಾದಮೇಲೆ 4-5 ಸ್ಟಾರ್ ಹಾಕ್ಕೊಳ್ಳಿ. ಆಮೇಲೆ ಜಾಪತ್ರೆ ಮತ್ತು ಬ್ಲ್ಯಾಕ್ ಲೀಫ್ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಅದು ಹಾಕ್ಕೊತಿದ್ದೀವಿ. ನಿಮಗೆ ಬೇಕಾದರೆ ಬ್ಲ್ಯಾಕ್ ಲೀಫ್ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಬೇಡ. ಇವಾಗ ಫ್ರೈ ಮಾಡ್ಕೊಳ್ಳೋಣ ಒಂದು 2 ಮಿನಿಟ್ಸು. ಫ್ರೈ ಆದಮೇಲೆ ಕಟ್ ಮಾಡಿರೋ ಆನಿಯನ್ ಹಾಕ್ಕೊಳ್ಳೋಣ. ಚೆನ್ನಾಗಿದು 5 ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ 5-6 ಏಲಕ್ಕಿ ಹಾಕ್ಕೋಬೇಕು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬಿರಿಯಾನಿ ಲೀಫ್ ಹಾಕ್ಕೊಬೇಕು. 3 ಹಾಕ್ಕೊಂಡಿದ್ದೀನಿ ನಾನು. ಟೂ ಮಿನಿಟ್ಸ್ ಫ್ರೈ ಮಾಡಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳೋಣ. 2.5 ಸ್ಪೂನ್ ಹಾಕ್ಕೊಬೇಕು ಜಿಂಜರ್ ಗಾರ್ಲಿಕ್ ಪೇಸ್ಟು. ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ, ಅದು ಬ್ರೌನಿಶ್ ಆಗಬೇಕು ಈರುಳ್ಳೆಲ್ಲ. ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಫ್ರೈ ಆದಮೇಲೆ ಇವಾಗ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನು, ಅದು ಹಾಕ್ಕೊಳ್ಳೋಣ. ಇದು 15 ಮಿನಿಟ್ಸ್ ಫ್ರೈ ಆಗಕ್ಕೆ ಬಿಡಬೇಕು. ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಟೊಮೆಟೊ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಾದ್ಮೇಲೆ 2 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ಫ್ರೈ ಮಾಡೋಕ್ಕೆ ಬಿಟ್ಬಿಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ನೀರು ಇಕ್ಕೊಳ್ಳೋಣ.
ಇದರಲ್ಲಿ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಂತ 6 ಸಾಕು. ನೀವು ಗ್ಲಾಸಲ್ಲಿ ಯೂಸ್ ಮಾಡಂಗಿದ್ರೆ 12 ಗ್ಲಾಸಸ್ ಆಫ್ ವಾಟರ್ ಯೂಸ್ ಮಾಡಬೇಕು. ಇವಾಗ ಬಾಯ್ಲ್ ಆಗಕ್ಕೆ ಬಿಡೋಣ. ಅದು ಬಾಯ್ಲ್ ಆದಮೇಲೆ ಇವಾಗ ನೆನೆಸಾಕಿರೋ ಅಕ್ಕಿ ಅದಕ್ಕೆ ಹಾಕ್ಕೊಳ್ಳೋಣ. ಅಕ್ಕಿ ಎಲ್ಲ ಹಾಕಾದ್ಮೇಲೆ 1 ನಿಮಿಷ ಬಿಟ್ಟು ಅದರಲ್ಲಿರೋ ಆಯಿಲೆಲ್ಲ ತಗೊಳ್ಳೋಣ. ಇವಾಗ ಅದು ಆಯಿಲು ಮತ್ತು ಅದು ಸಾರಾಂಶ ಎಲ್ಲ ಇರುತ್ತಲ್ವ, ಅದೇನಕ್ಕೆ ತಗೊತಿದ್ದೀವಿ ಅಂದರೆ ಇದು ಫುಲ್ ಅಕ್ಕಿ ಎಲ್ಲ ಬೆಂದಮೇಲೆ ಅದ್ರ ಅನ್ನದ ಮೇಲೆ ಹಾಕಿದ್ರೆ ಫುಲ್ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ಸೀಕ್ರೆಟ್ ಟಿಪ್ಪು, ಎಲ್ಲೂ ತೋರಿಸಿಲ್ಲ, ನಾವೇ ಟ್ರೈ ಮಾಡಿದ್ವಿ, ಚೆನ್ನಾಗಿ ಬಂತು. ಬಿರಿಯಾನಿ ರೆಡಿಯಾಗಿದೆ. ಇವಾಗ ಸಾರಾಂಶ ತಗೊಂಡಿರೋದನ್ನು ಇಟ್ಕೊಳ್ಳೋಣ. ಅದಾದಮೇಲೆ ಫುಡ್ ಕಲರ್ ಕಲಿಸ್ಕೊಂಡಿರೋದು ಅದು ನೀರು ಜೊತೆ ಅದು ಕೂಡ ಹಾಕ್ಕೊಳ್ಳಿ, ಕಲರ್ ಬರುತ್ತೆ. ಸೊ ಇವಾಗ ದಮ್ ಪ್ರೋಸೆಸ್ ನಿಮಗೆ ಬೇಕಂದರೆ ಯೂಸ್ ಮಾಡಿ. ಬಿಸಿ ಬಿಸಿ ದಮ್ ಬಿರಿಯಾನಿ ರೆಡಿ ಆಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೆಂಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಕೂಡ ಇವಾಗ ಟೇಸ್ಟ್ ಮಾಡಿ ಎಲ್ಲ ಹೇಳ್ತೀವಿ. ನಮ್ಮ ಮನೆಯವರೆಲ್ಲ ಟೇಸ್ಟ್ ಮಾಡ್ತಾರೆ, ಅವರೆಲ್ಲ ನಿಮಗೆ ತಿಳಿಸ್ತಾರೆ. ನೀನು ಹೇಳು, ಚೆನ್ನಾಗಿದೆ. ಹೆಂಗೆ ಐತೆ? ಮಾ ಹೆಂಗೈತೆ? ಹಿಂಗನ್ನಮ್ಮ ತುಂಬಾ ಚೆನ್ನಾಗಿತ್ತು. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.